ಹಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಡಿ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ದಿನಾಂಕ 22/2/2026ಕ್ಕೆ ಅವರು HK ರೀಜನ್ ಅವರಿಗೆ SDA ಪೇಪರ್ ಕಂಡಕ್ಟ್ ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಾನು ಪೇಪರ್ 1 ಅಂದರೆ ಜನರಲ್ ನಾಲೆಜ್ ಪೇಪರ್ಗೆ ಆನ್ಸರ್ ಕೀನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ನೀವು ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಆನ್ಸರ್ ಕೀ ಚೆಕ್ ಮಾಡಿಕೊಂಡು ಎಷ್ಟು ಸ್ಕೋರ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಏನಾದರೂ ಕ್ವೆಶನ್ಗೆ ಡಿಸ್ಕಷನ್ ಮಾಡಬೇಕು ಅಥವಾ ಏನಾದರೂ ಫರ್ದರ್ ಕ್ಲಾರಿಫಿಕೇಶನ್ ಬೇಕಂದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಎಲ್ರಿಗೂ ರಿಪ್ಲೈ ಮಾಡ್ತೀನಿ. ಸೊ ಇಷ್ಟನ್ನೆಲ್ಲ ಹೇಳ್ತಾ ಫಸ್ಟ್ ಕ್ವೆಶನಿಂದ ಸ್ಟಾರ್ಟ್ ಮಾಡೋಣ. ನಾವು ಇಲ್ಲಿ ಕನ್ನಡ ವರ್ಷನ್ ಕ್ವೆಶನ್ಸ್ ಇದೆ, ಜೊತೆಗೆ ಇಂಗ್ಲೀಷ್ ಕೂಡ ಇದೆ. ನಾನು ಇಂಗ್ಲೀಷ್ ವರ್ಷನಲ್ಲಿರೋ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೀವು ಕ್ವೆಶನ್ ಪೇಪರಲ್ಲಿ ಮ್ಯಾಚ್ ಮಾಡಿಕೊಂಡು ನೀವು ಆನ್ಸರ್ಗೆ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಒನ್, ಅರೇಂಜ್ ದ ಕ್ಯಾಂಪೇನ್ಸ್ ಆಫ್ ಅಕ್ಬರ್ ಇನ್ ಕ್ರೊನಾಲಾಜಿಕಲ್ ಆರ್ಡರ್ ಅಂತ ಇದೆ. ಫಸ್ಟ್ ಕ್ವಶನಲ್ಲೇ ಅಂದರೆ ಕೊಟ್ಟಿರೋ ಆಪ್ಷನಲ್ಲಿ ಎರರ್ ಇರೋದ್ರಿಂದ ನೀವು ಗ್ರೇಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ನಾನು ಯಾವ ಬ್ಯಾಟಲ್ ಯಾವಾಗ ನಡೀತು ಅನ್ನೋದನ್ನ ಡೇಟ್ಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಇಯರ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಕರೆಕ್ಟ್ ಆನ್ಸರ್ ಏನಾಗಬೇಕಿತ್ತು? BCAD ಆಗಬೇಕಿತ್ತು. ಸೊ BCDA ಅಂತ ಕೊಟ್ಟಿದ್ದಾರೆ, ಇದು ಕೂಡ ಆಗಲ್ಲ. ಸೊ ಕರೆಕ್ಟ್ ಆನ್ಸರ್ ಏನಾಗಬೇಕು? ಅಬ್ಜೆಕ್ಷನ್ ಫೈಲ್ ಮಾಡುವಾಗ ನೆನ್ಪಿಟ್ಕೊಳ್ಳಿ, BCAD ಆಗಬೇಕು. ರೈಟ್. ಸೊ ಫಸ್ಟ್ ಕ್ವಶನ್ಗೆ ಗ್ರೇಸ್ ಸಿಗೋ ಚಾನ್ಸ್ ಇರುತ್ತೆ ಇಫ್ ಯು ಫೈಲ್ ದ ಅಬ್ಜೆಕ್ಷನ್. ಸೆಕೆಂಡ್, ಡ್ಯೂರಿಂಗ್ ಹಿಸ್ ಸೌತ್ ಇಂಡಿಯಾ ಮಿಲಿಟರಿ ಎಕ್ಸ್ಪಿಡಿಷನ್ ಬಿಟ್ವೀನ್ 1676 to 1679 ವಿಚ್ ರೂಲರ್ಸ್ ಡಿಡ್ ಶಿವಾಜಿ ಫಾರ್ಮ್ ಆನ್ ಅಲಯನ್ಸ್ ವಿತ್? ಸೊ ಸೌತ್ ಇಂಡಿಯನ್ ಮಿಲಿಟರಿ ಎಕ್ಸ್ಪಿಡಿಷನ್ ಹೊರಟಾಗ ಶಿವಾಜಿ ಅವರು ಯಾವ ರೂಲರ್ಸ್ ಜೊತೆಗೆ ಫ್ರೆಂಡ್ಶಿಪ್ ಅಥವಾ ಒಪ್ಪಂದ ಅಥವಾ ಅಲಯನ್ಸ್ ಮಾಡಿಕೊಂಡ್ರು, ಫ್ರೆಂಡ್ಶಿಪ್ ಮಾಡಿಕೊಂಡ್ರು ಅಂತ ಕೇಳಿದ್ದಾರೆ. ಸೆಕೆಂಡ್ ಒನ್, ಕುತುಬ್ ಶಾಹಿ ಆಫ್ ಗೋಲ್ಕೊಂಡ ಸರಿಯಾದ ಉತ್ತರ ಆಗುತ್ತೆ. ಥರ್ಡ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಂಡಸ್ಟ್ರೀಸ್ ವಾಸ್ ನಾಟ್ ಸ್ಟಾರ್ಟೆಡ್ ಬೈ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅಂತ ಕೇಳಿದ್ದಾರೆ. ಸೊ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು ಯಾವ ಇಂಡಸ್ಟ್ರಿ ಸ್ಥಾಪನೆ ಮಾಡಿಲ್ಲ ಅಂತ ಕೇಳಿದರೆ ಫಸ್ಟ್ ಆಪ್ಷನ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಸರಿಯಾದ ಉತ್ತರ ಆಗುತ್ತೆ. ಇದನ್ನು ಸ್ಥಾಪನೆ ಮಾಡಿದವರು ವಾಲ್ಚಂದ್ ಹಿರಾಚಂದ್ ಅವರು ಆಗಿರ್ತಾರೆ. ಫೋರ್ತ್ ಒನ್, ಫೈಂಡ್ ದ ಕರೆಕ್ಟ್ ಪೇರ್ ಆಫ್ ಗುಪ್ತಾ ಟೆಂಪಲ್ಸ್. ಗುಪ್ತಾ ಟೆಂಪಲ್ಸ್ ಕೊಟ್ಟಿದ್ದಾರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ, ರೈಟ್ ಹ್ಯಾಂಡ್ ಸೈಡಲ್ಲಿ ಎಲ್ಲಿ ಇದೆ ಅನ್ನೋದನ್ನ ಲೊಕೇಶನ್ ಕೊಟ್ಟಿದ್ದಾರೆ. ಕರೆಕ್ಟ್ ಇರೋ ಪೇರ್ನ ನೀವು ಗುರುತಿಸ್ಬೇಕಿಲ್ಲಿ. ಫೋರ್ತ್ ಆಪ್ಷನ್ಗೆ ಎರಡನೇದು ಸರಿಯಾದ ಉತ್ತರ ಆಗುತ್ತೆ. ಓಕೆ, ನಾವು ಐದನೇ ಕ್ವಶನ್ ನೋಡೋದಾದ್ರೆ ಇಲ್ಲಿ ಕಂಪೋನೆಂಟ್ ಕೊಟ್ಟು ಅದಕ್ಕೆ ಸರಿಯಾದ ಸರ್ಕ್ಯೂಟ್ ಸಿಂಬಲ್ ಕೊಟ್ಟಿದ್ದಾರೆ. ಓಕೆ, ಫಿಸಿಕ್ಸ್ ಕ್ವಶನ್ನ ಸರ್ಕ್ಯೂಟ್ ಸಿಂಬಲ್ ಕೊಟ್ಟಿದ್ದಾರೆ, ಯಾವುದು ಸರಿಯಾದ ಪೇರ್ ಇದೆ ಅದನ್ನು ಮಾತ್ರ ನೀವು ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ. ಇಲ್ಲಿ ಎಲೆಕ್ಟ್ರಿಕ್ ಸೆಲ್ಗೆ ಮತ್ತು ರೆಸಿಸ್ಟರ್ಗೆ ಸರಿಯಾದ ಸಿಂಬಲ್ ಕೊಟ್ಟಿದ್ದಾರೆ, A and C ಮಾತ್ರ ಕರೆಕ್ಟ್. ಥರ್ಡ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಸಿಕ್ಸ್ತ್ ಕ್ವಶನ್ಗೆ ಕೆಲವು ಟರ್ಮ್ಸ್ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗಿದೆ ಅಂತ ಕೇಳಿದ್ದಾರೆ, ಕರೆಕ್ಟ್ ಅಂತ. ಸೊ ಅದಕ್ಕೆ A and C ಸರಿಯಾದ ಉತ್ತರ ಆಗುತ್ತೆ. A ಮತ್ತು C ಸರಿಯಾಗಿದೆ. B ಅಲ್ಲಿ ದಸಯು ಅಂದರೆ ಎನಿಮಿ ಅಥವಾ ನಮ್ಮ ಏನಂತಾರೆ ದುಶ್ಮನ್ ಎನಿಮಿ ಅಂತ ಹೇಳ್ಬೋದು, ಅದಕ್ಕೆ ಇದು ಕೊಟ್ಟಿರುವಂಥದ್ದು ಸರಿಯಾಗಿ ಇಲ್ಲ. IS ಅಂದರೆ ಒಂದು ಮೆಟಲ್ ಅಂತ ಹೇಳ್ಬೋದು, ಅದಕ್ಕೆ ಕೂಡ ಕೊಟ್ಟಿರುವಂಥ ಪೇರ್ ಸರಿಯಾಗಿಲ್ಲ. ಸಿಕ್ಸ್ತ್ಗೆ ಥರ್ಡ್ ಒನ್ ಸರಿಯಾದ ಉತ್ತರ ಆಗುತ್ತೆ. ಸೆವೆಂತ್ ಒನ್, ವಾಸ್ಟ್ ಮೌಂಟ್ಸ್ ಆಫ್ ಹರಪ್ಪ ವೆರ್ ಫಸ್ಟ್ ರಿಪೋರ್ಟೆಡ್ ಇನ್ 1827 ಬೈ. ಇದನ್ನು ಫಸ್ಟ್ ರಿಪೋರ್ಟ್ ಮಾಡಿದ್ದು ಯಾರು ಅಂತ ಕೇಳಿದರೆ ಚಾರ್ಲ್ಸ್ ಮೆಸ್ಸಾನ್ ಆಗ್ತಾರೆ. ಓಕೆ. ಏಟ್ತ್ ಒನ್, ಐಡೆಂಟಿಫೈ ದ ಬೋಧಿಸತ್ವಾಸ್ ಫ್ರಮ್ ಬಿಲೋ. ಸೊ A and D ಸರಿಯಾದ ಉತ್ತರ ಆಗಬೇಕಿತ್ತು. ಇಲ್ಲಿ ಇವರಿಬ್ಬರಿಗೂ ಬೋಧಿಸತ್ವಾಸ್, ಫ್ಯೂಚರ್ ಬುದ್ಧಾಸ್ ಅಂತ ಕರಿತೀವಿ. ಇಲ್ಲಿ ಸರಿಯಾದ ಉತ್ತರ A and D ಯಾವುದರಲ್ಲೂ ಇಲ್ಲ, ಅದಕ್ಕೆ ಈ ಕ್ವಶನ್ನಿಗೆ ಕೂಡ ನೀವು ಗ್ರೇಸ್ನ ರೇಸ್ ಮಾಡ್ಬೋದು, ಗ್ರೇಸ್ನ ಅಬ್ಜೆಕ್ಷನ್ ರೇಸ್ ಮಾಡಿ ಗ್ರೇಸ್ ಪಡ್ಕೊಳ್ಬೋದು. ಏಯ್ತ್ ಕ್ವಶನ್ನಿಗೆ ಕೂಡ. ದೆನ್ ನೈನ್ತ್ ನೋಡೋದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ರೂಲ್ ಆಫ್ ವೈಸ್ರಾಯ್ ಲಾರ್ಡ್ ರಿಪ್ಪನ್. ಸೊ ಲಾರ್ಡ್ ರಿಪ್ಪನ್ ಬಗ್ಗೆ ಅವನು ತಂದಿರುವಂಥ ರೂಲ್ಸ್, ಆಡಳಿತ ಮಾಡೋ ಕಾಲದಲ್ಲಿ ಅದನ್ನು ಕೊಟ್ಟಿದ್ದಾರೆ, ರೂಲ್ಸ್ ಆಗಿರ್ಬೋದು ಆ್ಯಕ್ಟ್ಸ್ ಆಗಿರ್ಬೋದು, ಯಾವುದು ಸರಿಯಾಗಿಲ್ಲ ಅದನ್ನು ನೀವು ಗುರುತಿಸ್ಬೇಕಿಲ್ಲಿ. ಓಕೆ, ಸರಿ, ಯಾವುದು ಸರಿಯಾಗಿದೆ ಕರೆಕ್ಟ್ ಇರೋದನ್ನು ಗುರುತಿಸ್ಬೇಕು. ಯಾವುದಿದೆ, ಈ ಫ್ಯಾಕ್ಟ್ರಿ ಆ್ಯಕ್ಟ್ನ ಎನ್ಯಾಕ್ಟ್ ಮಾಡಿದ್ರು 1881ನಲ್ಲಿ. ಓಕೆ, ಕರೆಕ್ಟ್ ಇದೆ. ಸೆಕೆಂಡ್ ಒನ್, ಎಸ್ಟಾಬ್ಲಿಷ್ ಡಿಸ್ಟ್ರಿಕ್ಟ್ ಬೋರ್ಡ್ ಆ್ಯಂಡ್ ತಾಲೂಕ್ ಬೋರ್ಡ್ಸ್ ಬೈ ಇಶ್ಯೂವಿಂಗ್ ಲೋಕಲ್ ರೆಸೊಲ್ಯೂಷನ್ 1882 ಅಲ್ಲಿ, ಇದು ಸರಿಯಾಗಿದೆ. ಮೈಸೂರು ಒಡೆಯರ್ ಡೈನಸ್ಟಿ ಪವರ್ನ ರಿಸ್ಟೋರ್ ಮಾಡಿದ್ದು ಕೂಡ ಸರಿಯಾಗಿದೆ. ಇಲ್ಲಿ D ಮಾತ್ರ ತಪ್ಪಾಗಿದೆ. ಏನಕ್ಕಂದರೆ ವರ್ನಕ್ಯುಲರ್ ಪ್ರೆಸ್ ಆ್ಯಕ್ಟ್ ಇಂಟ್ರೊಡ್ಯೂಸ್ ಮಾಡಿದವರು ಲಾರ್ಡ್ ಲಿಟ್ಟನ್, ನಾಟ್ ರಿಪ್ಪನ್. ಓಕೆ, ಅದಕ್ಕೆ ABC ಮಾತ್ರ ಸರಿಯಾಗಿರೋದ್ರಿಂದ ಮೂರನೇ ಆಪ್ಷನ್ ಸರಿಯಾಗುತ್ತೆ ಇಲ್ಲಿ. 10ನೇ ಕ್ವಶನ್ನು, ಈ ಪರ್ಮನೆಂಟ್ ಸೆಟಲ್ಮೆಂಟ್ ಬಗ್ಗೆ ಒಂದು 4 ಸ್ಟೇಟ್ಮೆಂಟ್ ಕೊಟ್ಟು ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಇದರಲ್ಲಿ ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಅದು ಯಾವ್ದ್ಯಾವುದು ಅಂದರೆ A ಮತ್ತು C ಸರಿಯಾಗಿದೆ, B ಮತ್ತು D ತಪ್ಪಾಗಿದೆ. ಇಲ್ಲಿ B ಅಲ್ಲಿ ಏನಿದೆ,
ಎಕ್ಸಿಕ್ಯೂಟೆಡ್ ಇನ್ ಸದರ್ನ್ ಪಾರ್ಟ್ಸ್ ಆಫ್ ಇಂಡಿಯಾ ಅಂತ ಹೇಳಿದ್ದಾರೆ. ಎಸ್ಪೆಷಲಿ ಆಗಿದ್ದು ಈಸ್ಟರ್ನ್ ಪಾರ್ಟ್ಸ್ ಆಫ್ ಇಂಡಿಯಾ ಅಲ್ಲಿ. ಸದರ್ನಲ್ಲಿ ರೋಹಿತ್ ವಾರಿ ಸಿಸ್ಟಮ್ ಆ ಥರ ಬೇರೆ ಬೇರೆ ಸಿಸ್ಟಮ್ಸ್ ಜಾರಿಯಲ್ಲಿತ್ತು ರ್ಯಾದರ್ ದೆನ್ ಪರ್ಮನೆಂಟ್ ಸೆಟಲ್ಮೆಂಟ್. ಅದಕ್ಕೆ ಬಿ ತಪ್ಪಾಗುತ್ತೆ. ಆ್ಯಂಡ್ ಡಿ ಅಲ್ಲಿ ನೋಡಿದ್ರೆ ನೀವು ಜಮೀನ್ದಾರ್ಸ್ ವೇರ್ ನಾಟ್ ಹೆರಿಡಿಟರಿ, ರೈಟ್ಸ್ ಆಫ್ ಜಮೀನ್ದಾರ್ಸ್ ಹೆರಿಡಿಟರಿ ಅಲ್ಲ. ಅಂದರೆ ಇವಾಗ ನಮ್ಮಿಂದ ನಮ್ಮ ಮಕ್ಳಿಗೆ ಪಾಸ್ ಆಗುತ್ತೆ ಆ ಥರ. ಸೊ ಅಲ್ಲ ಅಂತ ಕೊಟ್ಟಿದ್ದಾರೆ. ಇಟ್ಸ್ ರಾಂಗ್, ಇಟ್ ವಾಸ್ ಹೆರಿಡಿಟರಿ, ರೈಟ್, ಟ್ರಾನ್ಸ್ಫರೆಬಲ್. ಮತ್ತು 10th ಸೆಕೆಂಡು ಸರಿಯಾದ ಉತ್ತರ ಆಗುತ್ತೆ. 11ನೇದು ಕ್ವಶನ್ ನಾವು ನೋಡೋದಾದರೆ ಹೈಕೋರ್ಟ್ ಬಗ್ಗೆ ಒಂದು 4 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರಿಯಾಗಿದೆ ಅದನ್ನು ಫೈಂಡ್ ಮಾಡಬೇಕು. ಸೊ ಕೊಟ್ಟಿರುವಂಥ ಫಸ್ಟ್ ಸ್ಟೇಟ್ಮೆಂಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟ್ ಸರಿಯಾಗಿದೆ. 4th ಸ್ಟೇಟ್ಮೆಂಟ್ ಇಲ್ಲಿ ತಪ್ಪಾಗುತ್ತೆ. ಸೊ ಸರಿಯಾದ ಉತ್ತರ ABC ಓನ್ಲಿ. 12ನೇ ಕ್ವಶನ್ನಿಗೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ್ ಕರ್ನಾಟಕ ರಿಲೇಟೆಡ್ ಸಮ್ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರಿಯಾಗಿದೆ ಅಂದರೆ A ಆ್ಯಂಡ್ D ಮಾತ್ರ ಸರಿಯಾಗಿದೆ. ಓಕೆ, 12th 4th ಆಪ್ಷನ್ ಕರೆಕ್ಟ್ ಆನ್ಸರ್. 13th one, which of the following statements is not characteristics of federal system? ಫೆಡ್ರಲ್ ಅಂದ್ರೆ ಅಲ್ಲಿ ಡಿವಿಷನ್ ಆಫ್ ಪವರ್ ಇರುತ್ತೆ, ಡಿಸೆಂಟ್ರಲೈಸೇಷನ್ ಇರುತ್ತೆ. ಇಲ್ಲಿ ನಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋ ಡಿಸೆಂಟ್ರಲೈಸೇಷನ್ ಆಫ್ ಪವರ್, ಇದು ಸರಿಯಾದ ಉತ್ತರ ಆಗುತ್ತೆ. 19ನೇದಕ್ಕೆ 3ನೇದು ಸರಿಯಾದ ಉತ್ತರ. 14ನೇ ಕ್ವಶನ್ ನೋಡೋದಾದ್ರೆ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ರೈಟ್ಸ್ ಕೊಟ್ಟಿದ್ದಾರೆ, ರೈಟ್ ಹ್ಯಾಂಡ್ ಸೈಡಲ್ಲಿ ಯಾವ ಆರ್ಟಿಕಲಲ್ಲಿ ಆ ರೈಟ್ ಬಗ್ಗೆ ಮಾತಾಡ್ತಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಬಂದು ನಮಗೆ ಏನಾಗುತ್ತೆ ಅಂತಂದರೆ ಥರ್ಡ್ ಆಪ್ಷನ್ ಆಗುತ್ತೆ, A2, B1, C4, D3. 15 ರೀಸನ್ ಮತ್ತು ಅಸರ್ಷನ್ ಕೊಟ್ಟಿದ್ದಾರೆ, ರೈಟ್. ಇದಕ್ಕೆ ಸರಿಯಾದ ಉತ್ತರ ಬಂದು ಸೆಕೆಂಡ್ ಆಪ್ಷನ್ ಆಗುತ್ತೆ. ಬೋತ್ A ಆ್ಯಂಡ್ ಆರ್ ಟ್ರೂ ಆ್ಯಂಡ್ ಆರ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ A ಅಂತ. ಓಕೆ, ಬಿಕಾಸ್ ಇಂಡಿಯಾ ಪರ್ಮನೆಂಟ್ ಮೆಂಬರ್ಶಿಪ್ ಬೇಕು UN ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಅಂತ ಇರೋದು ಕರೆಕ್ಟ್, ರೈಟ್. ಬಟ್ ರೀಸನ್ ಬಂದು ನ್ಯೂಕ್ಲಿಯರ್ ಪವರ್ ಕಂಟ್ರಿ ಇದ್ದೀವಿ ನಾವು ಅನ್ನೋದು ಒಂದೇ ರೀಸನ್ ಇಟ್ಕೊಂಡು ನಾವು ಅದನ್ನು ಪರ್ಮನೆಂಟ್ ಮೆಂಬರ್ಶಿಪ್ ಕೇಳ್ತಾ ಇಲ್ಲ. ದೇರ್ ಆರ್ ಅದರ್ ಫ್ಯಾಕ್ಟರ್ಸ್ ಆಲ್ಸೋ. ಅದಕ್ಕೆ ಇದು ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಲ್ಲ ಅಂತ ಹೇಳ್ಬೋದು. 16ನೇ ಕ್ವಶನ್ ನೋಡೋದಾದರೆ ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ರಿಗಾರ್ಡಿಂಗ್ NHRC ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. 4th ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 17ನೇ ಕ್ವಶನ್ ನಾವು ನೋಡೋದಾದರೆ ಇಲ್ಲಿ ಅಕಾರ್ಡಿಂಗ್ ಟು ಆರ್ಟಿಕಲ್ 368 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಚೇಂಜಸ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕನ್ಸಿಡರ್ಡ್ ಆಸ್ ಆನ್ ಅಮೆಂಡ್ಮೆಂಟ್ ಟು ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ಸರಿಯಾದ ಉತ್ತರ 4th ಆಪ್ಷನ್, ಎನಿ ಎಂಟ್ರಿ ಇನ್ ಸೆಕೆಂಡ್ ಶೆಡ್ಯೂಲ್. ಈ ಎಮ್ಯೂಲ್ಮೆಂಟ್ಸ್ ಎಷ್ಟು ಕೊಡಬೇಕು ಅದ್ರ ಬಗ್ಗೆ ಎಲ್ಲ ಮಾತಾಡುವಾಗ ಸಿಂಪಲ್ ಮೆಜಾರಿಟಿಯಿಂದ ಚೇಂಜಸ್ ಮಾಡ್ತಾರೆ. ಇಟ್ ಡಸಂಟ್ ನೀಡ್ ಆರ್ಟಿಕಲ್ 368 ಟು ಬಿ ಯೂಸ್ಡ್. ಅದಕ್ಕೆ 4th ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 18ನೇದಕ್ಕೆ ಯಾವ ಪೀರಿಯಡಲ್ಲಿ ನಾವು ಕೊಯಲಿಷನ್ ಗೌರ್ಮೆಂಟ್ ನೋಡಿದ್ದೀವಿ ಸೆಂಟರಲ್ಲಿ ಅಂತ ಕೇಳಿದರೆ ಸೆಕೆಂಡ್ ಆಪ್ಷನ್ 1977 to 79 ಕರೆಕ್ಟ್ ಉತ್ತರ ಆಗುತ್ತೆ. 19ನೇದು ವಿಚ್ ಆಫ್ ದ DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಹ್ಯಾಸ್ ಬೀನ್ ಆ್ಯಡೆಡ್ ಬೈ 42nd ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿದರೆ ಇಟ್ ಈಸ್ ಥರ್ಡ್ ಆಪ್ಷನ್, ಟು ಸೆಕ್ಯೂರ್ ಅಪಾರ್ಚುನಿಟೀಸ್ ಫಾರ್ ಹೆಲ್ದಿ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಕರೆಕ್ಟ್ ಉತ್ತರ ಆಗುತ್ತೆ. 20ನೇದು CSO ಅಥವಾ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಆಫ್ ಇಂಡಿಯಾ ಮೆಜರ್ಸ್ GVA ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಆಸ್ ಇಟ್ ಈಸ್ ಟೋಟಲ್ ಔಟ್ಪುಟ್ ಮೈನಸ್ ಟೋಟಲ್ ಇಂಟರ್ಮೀಡಿಯೇಟ್ ಕನ್ಸಂಪ್ಷನ್. ಅಂದರೆ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂತಂದರೆ ಎಷ್ಟು ಟೋಟಲ್ ಔಟ್ಪುಟ್ ಬಂದಿದೆ ಅದರಲ್ಲಿ ನಾವು ಇಂಟರ್ಮೀಡಿಯೇಟ್ ಕನ್ಸಂಪ್ಷನ್ ಅಂದರೆ ಇಂಟರ್ಮೀಡಿಯೇಟ್ ಗೂಡ್ಸ್ ನಾವೇನು ಕನ್ಸ್ಯೂಮ್ ಮಾಡಿರ್ತೀವಿ ಅದನ್ನು ಮೈನಸ್ ಮಾಡಿದರೆ ಸಿಗುವಂಥದ್ದು ನಮಗೆ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಆಗುತ್ತೆ. ಫಸ್ಟ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 21st ಕ್ವಶನ್ಗೆ SI ಯೂನಿಟ್ ಆಫ್ ದ ಪವರ್ ಆಫ್ ಲೆನ್ಸ್ ಈಸ್, ನಾವಿಲ್ಲಿ ಬರೀ SI ಯೂನಿಟ್ ಆಫ್ ಪವರ್ ಅಂದರೆ ವ್ಯಾಟ್ ಅಂತ ಹಾಕ್ಬಿಡ್ತೀವಿ. ಪವರ್ ಆಫ್ ಲೆನ್ಸ್ ಅರ್ಜೆಂಟಲ್ಲಿ ಹರಿಬರಿಯಲ್ಲಿ ಮಿಸ್ಟೇಕ್ ಮಾಡಬಾರ್ದು. ಇಟ್ ಈಸ್ ಡಯಾಪ್ಟರ್. ಸೆಕೆಂಡ್ ಆಪ್ಷನ್ ಕರೆಕ್ಟ್ ಉತ್ತರ ಆಗುತ್ತೆ. 22ನೇ ಕ್ವಶನ್ ನಾವು ನೋಡೋದಾದರೆ ಇಲ್ಲಿ ಸೀಕ್ವೆನ್ಸ್ ಕೇಳಿದ್ದಾರೆ. ಲೆಂತ್ ಆಫ್ ದ ರಿವರ್ಗೆ ಯಾವುದು ಕರೆಕ್ಟ್ ಸೀಕ್ವೆನ್ಸ್ ಅಂತ ಕೇಳಿದ್ದಾರೆ. ಸೊ ಲಾಂಗೆಸ್ಟ್ ರಿವರ್ ಬಂದು ನೈಲ್ ನಮಗೆ ಗೊತ್ತಿದೆ, ದೆನ್ ಕಮ್ಸ್ ಅಮೆಜಾನ್, ದೆನ್ ಯಾಂಗ್ಸೆ. ಏಷ್ಯಾದಲ್ಲಿ ಲಾಂಗೆಸ್ಟ್ ಅಂದರೆ ಯಾಂಗ್ಸೆ ಆಗುತ್ತೆ, ಚೈನಾದಲ್ಲಿದೆ, ದೆನ್ ಮಿಸಿಸಿಪಿ, ರೈಟ್. ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 23ನೇ ಕ್ವಶನ್ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇನ್ ಕರ್ನಾಟಕ ಅಷ್ಟೊಂದು ಪ್ರೋಗ್ರೆಸ್ ಮಾಡಿಲ್ಲ, ಅದಕ್ಕೆ ರೀಸನ್ ಅಥವಾ ಏನು ಕಾರಣಗಳಿರ್ಬೋದು ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಬಂದು ABC ಅಷ್ಟೇ. D ಇಟ್ ಈಸ್ ಒನ್ ಆಫ್ ದ ರೀಸನ್ ಬಟ್ ನಾಟ್ ಮೇನ್ ರೀಸನ್. ಅದಕ್ಕೆ ABC ಸರಿಯಾದ ಉತ್ತರ ಅಂತ ನಾವು ಇಲ್ಲಿ ಚೂಸ್ ಮಾಡ್ಬೋದು. 24ನೇದಕ್ಕೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಸ್ಟ್ರಾಟಜೀಸ್ ಆಫ್ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಆಫ್ ಕರ್ನಾಟಕ 2020 to 25.
ಸರಿಯಾದ ಉತ್ತರ ABC ಆಗುತ್ತೆ. ಡಿ ತಪ್ಪಾಗುತ್ತೆ. ಯಾಕಂದರೆ ಇಲ್ಲಿ ನೋಡಿ, ಡಿಪ್ರೆಸಿಂಗ್ ದ ಗ್ರೋತ್ ಆಫ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಇದೆ. ನೀವು MSMEನ ಪ್ರಮೋಟ್ ಮಾಡೋಕ್ಕೆ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿನ ಡಿಪ್ರೆಸ್ ಏನಕ್ಕೆ ಮಾಡಬೇಕು? ಎರಡು ಗ್ರೋತ್ ಕಮ್ಮಿ ಆಗುತ್ತಲ್ವಾ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿನ ಡಿಪ್ರೆಸ್ ಮಾಡಿದ್ರೆ. ಸೊ ಇಟ್ ಈಸ್ ಇಲಾಜಿಕಲ್ ಆಲ್ಸೋ. ಡಿ ಇಲ್ಲಿ ತೆಗಿಬೇಕಾಗುತ್ತೆ ನಾವು. ಸೊ ABC ಓನ್ಲಿ ಕರೆಕ್ಟ್. 25ನೇ ಕ್ವಶನ್ ನಾವು ನೋಡೋದಾದರೆ, 1 ಸೆಕೆಂಡ್. 25ನೇ ಕ್ವಶನ್ ನೋಡಿದರೆ, ಇನ್ ರೆಸ್ಪೆಕ್ಟ್ ಆಫ್ ಇಂಡಸ್ಟ್ರಿಯಲ್ ಏರಿಯಾಸ್ ಆಫ್ ಕರ್ನಾಟಕ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂತ ಇದೆ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. ಪಿಣ್ಯ ಇಂಡಸ್ಟ್ರಿಯಲ್ ಏರಿಯಾ ಇಸ್ ಲಾರ್ಜೆಸ್ಟ್ ಇಂಡಸ್ಟ್ರಿಯಲ್ ಏರಿಯಾ ಇನ್ ಕರ್ನಾಟಕ. 26 ಒನ್, ವಿಚ್ ಪಾರ್ಟ್ ಆಫ್ ದ ಬ್ರೈನ್ ಇಸ್ ಕಾಲ್ಡ್ ಲೊಕೇಶನ್ ಆಫ್ ಕಾನ್ಷಿಯಸ್ನೆಸ್ ಅಂತಂದರೆ ಥರ್ಡ್ ಉತ್ತರ ಸರಿಯಾಗುತ್ತೆ, ಸೆರೆಬ್ರಮ್. 27ನೇದಕ್ಕೆ ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ, ಪ್ಲಾಸ್ಮೋಡಿಯಂ ನಿಮೋನಿಯಾ. ಬಿಕಾಸ್ ನಿಮೋನಿಯಾ ಕಾಸ್ ಮಾಡೋ ಒಂದು ಬ್ಯಾಕ್ಟೀರಿಯಾ ಬಂದು ಪ್ಲಾಸ್ಮೋಡಿಯಂ ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ರಾಂಗ್ ಪೇರ್. ಓಕೆ. 28ನೇದಕ್ಕೆ ಸ್ಟೇಟ್ಮೆಂಟ್ 1, ಗೋಲ್ಡನ್ ರೈಸ್ ಇಸ್ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ ಡೆವಲಪ್ಡ್ ಫಾರ್ ಎನ್ಹ್ಯಾನ್ಸ್ಡ್ ವಿಟಮಿನ್ ಎ ಕಂಟೆಂಟ್. ಇದು ಸರಿಯಾಗಿದೆ. ಇಲ್ಲಿ ಸ್ಟೇಟ್ಮೆಂಟ್ 2 ಅಲ್ಲಿ ದ ಫಸ್ಟ್ ಟ್ರಾನ್ಸ್ಜೆನಿಕ್ ಕೌ ರೋಸಿ ಪ್ರೊಡ್ಯೂಸ್ಡ್ ಹ್ಯೂಮನ್ ಪ್ರೋಟೀನ್ ಎನ್ರಿಚ್ಡ್ ವಿತ್, ಇಲ್ಲಿ ಆಂಟಿ ಟ್ರಿಪ್ಸಿನ್ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗಿರುತ್ತೆ. ಸರಿಯಾದ ಉತ್ತರ ಬಂದು ಥರ್ಡ್ ಆಪ್ಷನ್, ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 29ನೇ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ವಿಟಮಿನ್ ಎಗೆ ಏನಂತ ಕರೀತಾರೆ, ವಿಟಮಿನ್ ಡಿಗೆ ಇನ್ನೊಂದು ಹೆಸರು ಏನು ಅನ್ನೋದ್ರ ಬಗ್ಗೆ ನೀವು ಮ್ಯಾಚ್ ಮಾಡಿ ನೋಡಿದಾಗ ನಿಮಗೆ ಫಸ್ಟ್ ಆಪ್ಷನ್ ಸರಿಯಾಗುತ್ತೆ, A4 B2 C3 D1. 30ನೇ ಕ್ವಶನ್, ಇನ್ ದ ಪ್ರಿಪರೇಷನ್ ಆಫ್ ಬಯೋ ಫರ್ಟಿಲೈಸರ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಮೈಕ್ರೋಬ್ಸ್ ಆರ್ ಯೂಸ್ಡ್. ಸೆಕೆಂಡ್ ಆಪ್ಷನ್ ಬ್ಯಾಕ್ಟೀರಿಯಾ ಮತ್ತು ಬ್ಲೂ ಗ್ರೀನ್ ಆಲ್ಗೆ ಸರಿಯಾದ ಉತ್ತರ ಆಗುತ್ತೆ. 31ನೇದು, ದ ಗ್ಯಾಸಸ್ ಮಿಕ್ಸ್ಚರ್ಸ್ ಪ್ರೆಸೆಂಟ್ ಇನ್ ಟ್ಯಾಂಕ್ಸ್ ಯೂಸ್ಡ್ ಬೈ ಸ್ಕೂಬಾ ಡೈವರ್ಸ್ ಆರ್ ಅಂತಂದರೆ ಫಸ್ಟ್ ಆಪ್ಷನ್ ಹೀಲಿಯಂ, ಆಕ್ಸಿಜನ್ ಮತ್ತು ನೈಟ್ರೋಜನ್ ಸರಿಯಾದ ಉತ್ತರ ಆಗುತ್ತೆ, ಫಸ್ಟ್ ಆಪ್ಷನ್. 32ನೇ ಕ್ವಶನ್ ನಾವು ನೋಡೋದಾದರೆ, ಮ್ಯಾಚ್ ದ ಫಾಲೋಯಿಂಗ್ ಇದೆ, ಲಿಸ್ಟ್ 1 ಲಿಸ್ಟ್ 2. ಲಿಸ್ಟ್ 1 ಅಲ್ಲಿ ಕೆಲವು ಮೆಟಲ್ಸ್ ಕೊಟ್ಟಿದ್ದಾರೆ, ಅದನ್ನು ನೀವು ಲಿಸ್ಟ್ 2 ಅಲ್ಲಿ ಕೊಟ್ಟಿರೋಂಥ ಎಕ್ಸ್ಪ್ಲನೇಷನ್ಗೆ ಮ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಿ ಸರಿಯಾದ ಉತ್ತರ ಬಂದು ಫಸ್ಟ್ ಆಪ್ಷನ್ ಆಗುತ್ತೆ, A4 B2 C1 D3. ಓಕೆ. 33rd one, food storing cans made from electroplasting of other metals onto iron. The metal used for electroplating of food cans is ಏನಂದರೆ ಸ್ಟ್ಯಾನಮ್ ಯೂಸ್ ಮಾಡ್ತಾರೆ, ಬಿಕಾಸ್ ಇಟ್ ಈಸ್ ಲೆಸ್ ರಿಯಾಕ್ಟಿವ್. ಅದಕ್ಕೇನೆ ಸ್ಟ್ಯಾನಮ್ ಯೂಸ್ ಮಾಡ್ತಾರೆ, ಫುಡ್ ಜೊತೆ ರಿಯಾಕ್ಟ್ ಆಗಬಾರ್ದಂತ. ನೆಕ್ಸ್ಟ್ 34ನೇದು, 35% ಸೊಲ್ಯೂಷನ್ ಆಫ್ ಇಥಿಲೀನ್ ಗ್ಲೈಕಾಲ್ ಈಸ್ ಯೂಸ್ಡ್ ಇನ್ ಕಾರ್ಸಲ್ಲಿ ಇದನ್ನು ಯಾವ ರೀಸನ್ಗೋಸ್ಕರ ಯೂಸ್ ಮಾಡ್ತಾರೆ ಅಂದರೆ ಆಂಟಿ ಫ್ರೀಸ್ ಫಾರ್ ಕೂಲಿಂಗ್ ದ ಇಂಜಿನ್. ಫಸ್ಟ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 35ನೇ ಕ್ವಶನ್, ಆರ್ಗ್ಯಾನಿಕ್ ಮ್ಯಾನ್ಯೂರ್ ಈಸ್ ಕನ್ಸಿಡರ್ಡ್ ಬೆಟರ್ ದ್ಯಾನ್ ಕೆಮಿಕಲ್ ಫರ್ಟಿಲೈಸರ್ಸ್ ಬಿಕಾಸ್. ಏನಕ್ಕೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಗುಡ್ ಕಂಪೇರ್ಡ್ ಟು ಕೆಮಿಕಲ್ ಫರ್ಟಿಲೈಸರ್ ಅಂತಂದರೆ ಎರಡನೇ ಉತ್ತರ ಸರಿಯಾಗುತ್ತೆ, 1, 3 and 4. ಬಟ್ ಇಲ್ಲಿ ಎರಡನೇ ಸ್ಟೇಟ್ಮೆಂಟ್ ನೋಡಿ, ಇಟ್ ಮೇಕ್ಸ್ ದ ಸಾಯಿಲ್ ಲೆಸ್ ಪೋರಸ್ ಅಂತ ಕೊಟ್ಟಿದ್ದಾರೆ. ನೋ, ಇಟ್ ಮೇಕ್ಸ್ ಇಟ್ ಮೋರ್ ಪೋರಸ್. ಅದಕ್ಕೆ ಸೆಕೆಂಡ್ ಆಪ್ಷನ್ 1, 2, 4 ಕರೆಕ್ಟ್. 36ನೇ ಕ್ವಶನ್, ಇನ್ ಇಂಡಿಯಾ PCRA ಅಡ್ವೈಸಸ್ ಪೀಪಲ್ ಟು ಸೇವ್ ಫ್ಯೂಯಲ್ಸ್. ಇಲ್ಲಿ PCRA ಇದರ ಫುಲ್ ಫಾರ್ಮ್ ಎಕ್ಸ್ಪ್ಯಾಂಡೆಡ್ ರೂಪ ಏನು ಅಂತ ಕೇಳಿದರೆ ಕರೆಕ್ಟ್ ಆನ್ಸರ್ ಬಂದು ಫಸ್ಟ್ ಆಪ್ಷನ್ ಆಗುತ್ತೆ, ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್. 37ನೇದು, ಪ್ರೆಗ್ನೆಂಟ್ ವುಮೆನ್ ಹೂ ಹ್ಯಾವ್ ದ ಹ್ಯಾಬಿಟ್ ಆಫ್ ಸ್ಮೋಕಿಂಗ್ ಹ್ಯಾವ್ ಟು ಫೇಸ್ ಪ್ರೀಮೆಚೂರ್ ಬರ್ತ್, ಸ್ಪಾಂಟೇನಿಯಸ್ ಅಬಾರ್ಷನ್ಸ್ ಆ್ಯಂಡ್ ಡಿಫಾರ್ಮ್ಡ್ ಬೇಬೀಸ್. ದಿಸ್ ಈಸ್ ಮೇನ್ಲಿ ಡ್ಯೂ ಟು ಇನ್ಕ್ರೀಸ್ ಇನ್ ದ ಲೆವೆಲ್ ಆಫ್, ಏನಕ್ಕಂತಂದರೆ ಸ್ಮೋಕ್ ಮಾಡಿದಾಗ ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಆಗಿರೋದ್ರಿಂದ ಈ ಒಂದು ಇಲ್ ಎಫೆಕ್ಟ್ಸ್ ಕಾಸ್ ಆಗುತ್ತೆ. ಅದಕ್ಕೆ ಫೋರ್ತ್ ಆಪ್ಷನ್ ಸರಿಯಾದ ಉತ್ತರ. 38ನೇದು, 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ 2 ಸ್ಟೇಟ್ಮೆಂಟು ಸರಿಯಾಗಿದೆ, ಬೋತ್ 1 and 2 ಆರ್ ಕರೆಕ್ಟ್. 39ನೇದು, ಮಿಕ್ಸ್ಚರ್ ವಿಚ್ ಕ್ಯಾನ್ ಬಿ ಯೂಸ್ ಟು ಜಾಯಿನ್ ರೈಲ್ವೆ ಟ್ರ್ಯಾಕ್ಸ್ ಈಸ್ ಯಾವುದಂದರೆ ಥರ್ಡ್ ಆಪ್ಷನ್ ಐರನ್ ಆಕ್ಸೈಡ್ ಆ್ಯಂಡ್ ಅಲ್ಯೂಮಿನಿಯಂ ಸರಿಯಾದ ಉತ್ತರ ಆಗುತ್ತೆ. 40ನೇ ಕ್ವಶನ್ ನಾವು ನೋಡೋದಾದರೆ, person lifts 10 kg object and keeps it at a height of 1 meter in 3 seconds. Another person B lifts a 5 kg object and keeps it at a height of 2 minutes and in 4 seconds, 2 meter in 4 seconds. Then ಯಾರು ಜಾಸ್ತಿ ವರ್ಕ್ ಮಾಡಿದ್ರು, ಯಾರು ಜಾಸ್ತಿ ಪವರ್ ಡೆಲಿವರ್ ಮಾಡಿದ್ರು ಅಂತ ಕಂಪ್ಯಾರಿಸನ್ ಕೊಟ್ಟಿದ್ದಾರೆ. ಇಲ್ಲಿ ಇಬ್ಬರು A and B ಸೇಮ್ ವರ್ಕ್ ಮಾಡಿರ್ತಾರೆ, ಬಟ್ ಪವರ್ನ ನೋಡೋದಾದರೆ A ಹ್ಯಾಸ್ ಡೆಲಿವರ್ಡ್ ಮೋರ್ ಪವರ್ ದ್ಯಾನ್ B. ಥರ್ಡ್ ಆಪ್ಷನ್ ಸರಿಯಾಗುತ್ತೆ ಇಲ್ಲಿ. 41ನೇದು, ಕಾಪರ್ ಕ್ಯೂಬ್ ನೋಡಿ, ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಕೇಳ್ತಾ ಇದ್ದಾರೆ ಸೈನ್ಸಲ್ಲಿ.
So 41st one, a copper cube A and aluminum cube B of same volume are immersed completely in water. Then, so volume same ಇದೆ ಅಂದಾಗ the buoyant force on both of them is same. Archimedes principle apply ಆಗುತ್ತೆ. ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. 42ನೇದು ದ ಮಿನಿಮಮ್ ಅಟೈನಬಲ್ ಟೆಂಪರೇಚರ್ ಈಸ್ -273.15 ಡಿಗ್ರಿ ಸೆಲ್ಸಿಯಸ್ ಕರೆಕ್ಟ್ ಆಗುತ್ತೆ. ಇದು ಕೆಲ್ವಿನಲ್ಲಿ ನೋಡಿದರೆ 0 ಕೆಲ್ವಿನ್, ರೈಟ್? ಸೊ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್. 43rd one, National Handloom Day is being observed on August 7. It is in the commemoration of the launch of which movement? ಯಾವ ಮೂಮೆಂಟ್ ನಾನು ನೆನ್ಪು ಮಾಡ್ಕೊಳ್ಳೋಕ್ಕೆ ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಸ್ವದೇಶಿ ಮೂಮೆಂಟ್. ಓಕೆ, ಸೊ 44ನೇ ಕ್ವಶನ್, ಹೂ ಈಸ್ ದ ಏಷ್ಯಾಸ್ ಫಸ್ಟ್ ಫೀಮೇಲ್ ಲೋಕೋ ಪೈಲಟ್ ಹೂ ರೀಸೆಂಟ್ಲಿ ರಿಟೈರ್ಡ್ ಅಂತಂದರೆ ಸುರೇಖಾ ಯಾದವ್. ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ನಮಗೆ 45th ಒನ್ ಅಗೇನ್ ಸ್ಪೋರ್ಟ್ಸ್ ರಿಲೇಟೆಡ್ ಕ್ವಶನ್ ಇದೆ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಪೋರ್ಟ್ಸ್ ಅದಿತಿ ಸ್ವಾಮಿ ಆ್ಯಂಡ್ ಓಜಸ್ ಟಿ ಹ್ಯಾಡ್ ಓನ್ ಇಂಡಿಯಾಸ್ ಫಸ್ಟ್ ಎವರ್ ಇಂಡಿವಿಜುವಲ್ ಗೋಲ್ಡ್ ಮೆಡಲ್ಸ್ ಅಟ್ ವರ್ಲ್ಡ್ ಚಾಂಪಿಯನ್ಶಿಪ್ 2023 ಅಂದರೆ ಇಟ್ ಈಸ್ ಆರ್ಚರಿ. ಫಸ್ಟ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 46ನೇದಕ್ಕೆ ಇಲ್ಲಿ ಕೆಲವು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಯಾವುದು ಸರಿಯಾದ ವೆನ್ ಡಯಾಗ್ರಾಮ್ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಥರ್ಡ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 47th ಅಲ್ಲಿ ಸೀರೀಸ್ ಕಂಪ್ಲೀಟ್ ಮಾಡಬೇಕು, ಅಲ್ಫಾಬೆಟಿಕಲ್ ಸೀರೀಸ್. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಸೆಕೆಂಡ್ ಆಪ್ಷನ್ PCZ ಆಗುತ್ತೆ. 48ನೇದು ಈ ಇಂಟ್ರೆಸ್ಟ್, ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಫೋರ್ತ್ ಆಪ್ಷನ್ 2 years ಆಗುತ್ತೆ. ಈ ಕ್ವಶನ್ ಸಾಲ್ವ್ ಮಾಡುವಾಗ ನಿಮಗೆ ಹೀಗೆ ಆರ್ ಟು ದ ಪವರ್ ಟಿ ಬರುತ್ತಲ್ವಾ, ಆವಾಗ ಟಿಯಲ್ಲಿ ಅದನ್ನು ಕಾನ್ಸ್ಟೆಂಟ್ ಇಟ್ಕೊಂಡು ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದರೆ ನಿಮಗೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಈಸಿ ಮೆಥಡ್ ಏನಂತಂದರೆ ಕೊಟ್ಟಿರೋ ಆಪ್ಷನ್ನ ಅಲ್ಲಿ ಹಾಕಿ ಒಂದೊಂದೇ ಆನ್ಸರ್ ಚೆಕ್ ಮಾಡಿ. ಯಾವ ಆನ್ಸರ್ 882 ಕೊಡುತ್ತೆ ದಟ್ ಈಸ್ ಅ ಕರೆಕ್ಟ್ ಆನ್ಸರ್. ಅದು ಈಸಿ ಮೆಥಡ್ ಆಗುತ್ತೆ ಅಂತ ನನಗನ್ಸುತ್ತೆ. ಫೋರ್ತ್ ಆಪ್ಷನ್ ಸರಿಯಾದ ಉತ್ತರ. 49ನೇದು ಅಗೇನ್ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್ ಇಯರ್. 48 ಇಸ್ ದ ಕರೆಕ್ಟ್ ಆನ್ಸರ್. 50th ಕ್ವಶನ್ನಿಗೆ 30 ಸರಿಯಾದ ಉತ್ತರ ಆಗುತ್ತೆ. ಸೊ 4ನೇ ಆಪ್ಷನ್. 51ನೇದು ಅಕಾರ್ಡಿಂಗ್ ಟು ಕರ್ನಾಟಕ ಗ್ರಾಮ್ ಸ್ವರಾಜ್ ಆ್ಯಂಡ್ ಪಂಚಾಯತ್ ರಾಜ್ ಆಕ್ಟ್ ಮೆಂಬರ್ಸ್ ಆಫ್ ಗ್ರಾಮ್ ಪಂಚಾಯತ್ ಮೇ ರಿಸೈನ್ ಟು ಹಿಸ್ ಮೆಂಬರ್ಶಿಪ್ ಬೈ ರೈಟಿಂಗ್ ಟು ದ ಫಾಲೋಯಿಂಗ್. ಸೊ ಇಲ್ಲಿ ಮೆಂಬರ್ಸ್ ಆಫ್ ಗ್ರಾಮ್ ಪಂಚಾಯತ್ ರಿಸೈನ್ ಮಾಡಬೇಕಾದ್ರೆ ಯಾರಿಗೆ ಬರೀತಾರೆ ಅಂದರೆ ಅಧ್ಯಕ್ಷ ಆಫ್ ಗ್ರಾಮ್ ಪಂಚಾಯತ್. ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ ಇಲ್ಲಿ. 52ನೇದು ಎಕ್ಸ್ಪ್ಯಾಂಡ್ KTCP. ಸೊ KTCP ಅಂದರೆ ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್. ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. 53ನೇ ಕ್ವಶನಿಗೆ ಬಂದರೆ ಹೂ ಇಸ್ ದ ಚೇರ್ಪರ್ಸನ್ ಆಫ್ ತಾಲೂಕ್ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಕಮಿಟಿ ಅಂತಂದರೆ ಥರ್ಡ್ ಆಪ್ಷನ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, MLA ರಿಪ್ರೆಸೆಂಟಿಂಗ್ ಮೇಜರ್ ಪಾರ್ಟ್ಸ್ ಆಫ್ ತಾಲೂಕ್. 54th ಒಂದು ಗ್ರಾಮ್ ಸಭಾ ಹೆಂಗೆ ಡಿಫೈನ್ ಮಾಡ್ತೀರಾ? ಗ್ರಾಮ್ ಸಭಾ ಡೆಫಿನೇಷನ್ ಏನು ಅಂತಂದರೆ ಸೆಕೆಂಡ್ ಆಪ್ಷನ್ ಬಾಡಿ ರಿಪ್ರೆಸೆಂಟಿಂಗ್ ಪರ್ಸನ್ಸ್ ರಿಜಿಸ್ಟರ್ಡ್ ಆಸ್ ವೋಟರ್ಸ್ ಇನ್ ಎಲೆಕ್ಟ್ರಲ್ ರೋಲ್ಸ್ ರಿಲೇಟಿಂಗ್ ಟು ವಿಲೇಜ್ ಕಂಪ್ರೈಸ್ಡ್ ವಿದಿನ್ ದ ಏರಿಯಾ ಆಫ್ ಗ್ರಾಮ್ ಪಂಚಾಯತ್ ಅಟ್ ದ ವಿಲೇಜ್. ಸೆಕೆಂಡ್ ಆಪ್ಷನ್. NCERTಯಲ್ಲಿ ಕೂಡ ಕೊಟ್ಟಿದ್ದಾರೆ ಇದನ್ನು. 55th ಒನ್ ಅಟ್ ವಾಟ್ ಟೈಮ್ ಈಸ್ ದ ಗ್ರಾಮ್ ಪಂಚಾಯತ್ ಮೆಂಬರ್ ರಿಕ್ವೈರ್ಡ್ ಟು ಸಬ್ಮಿಟ್ ಎ ಡಿಕ್ಲರೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಯಾವಾಗ ಅಂತಂದರೆ ಅಟ್ ಪ್ರಿಸ್ಕ್ರೈಬ್ ಟೈಮ್ ಬೈ ಲಾ, ಯೂಶಲಿ ಅಟ್ ದ ಟೈಮ್ ಆಫ್ ಎಲೆಕ್ಷನ್ ಆ್ಯಂಡ್ ಪೀರಿಯಡಿಕಲಿ ಡೇರ್ ಆಫ್ಟರ್. ಅಂದರೆ ಯಾವ ಟೈಮಲ್ಲಿ ಅವರು ಅಸೆಟ್ ಡಿಕ್ಲೇರ್ ಮಾಡಬೇಕಂದ್ರೆ ಒಂದೇದ್ದು ಎಲೆಕ್ಷನ್ ಟೈಮಲ್ಲಿ, ಆಮೇಲೆ ಅವ್ರು ಕೊಟ್ಟಿರುವಂಥ ಟೈಮ್ ಪೀರಿಯಡ್ ಕೊಟ್ಟಿರ್ತಾರೆ, ಆವಾಗ ಪೀರಿಯೋಡಿಕಲಿ ಅವರು ಡಿಕ್ಲೇರ್ ಮಾಡಬೇಕಾಗುತ್ತೆ ಅವರ ಅಸೆಟ್ನ. 56ನೇ ಕ್ವಶನ್ ಬಂದು ಹೂ ಅಮಾಂಗ್ ದ ಫಾಲೋಯಿಂಗ್ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ಅ ಕೋಚ್ ಆಫ್ ಸೀನಿಯರ್ ಇಂಡಿಯನ್ ವುಮೆನ್ಸ್ ಫುಟ್ಬಾಲ್ ಟೀಮ್ ಇನ್ January 2026 ಅಂತಂದರೆ ಥರ್ಡ್ ಆಪ್ಷನ್ ಅಮೇಲಿಯಾ ವಾಲ್ವರ್ದೆ ಇಸ್ ದ ಕರೆಕ್ಟ್ ಆನ್ಸರ್. 57ನೇ ಕ್ವಶನ್ ನಾವು ನೋಡೋದಾದರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು 6th ಎಡಿಷನ್ ಆಫ್ ಖೇಲೋ ಇಂಡಿಯಾ ವಿಂಟರ್ಸ್ ಗೇಮ್ ಅಂತ ಇದೆ. ಇಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟಲ್ಲಿ ಬಿ ಮಾತ್ರ ಸರಿಯಾಗಿದೆ. ಏನಕ್ಕೆ ತಪ್ಪಾಗಿದೆ ಅಂದರೆ ಇಲ್ಲಿ ಇಟ್ ವಾಸ್ ಕಿಕ್ ಸ್ಟಾರ್ಟೆಡ್ ಅಟ್ HPCA ಸ್ಟೇಡಿಯಂ ಧರ್ಮಶಾಲಾ ಅಂತ ಇದೆ, ಇದು ತಪ್ಪು. ಲೇ ಲದಾಖಲ್ಲಾಗಿತ್ತು. ನೆಕ್ಸ್ಟ್ ಬಂದು ವಿಂಟರ್ ಗೇಮ್ಸ್ ಅಲ್ವಾ, ಸೊ ಲೇ ಲದಾಖಲ್ಲಾಗಿತ್ತು. ನೆಕ್ಸ್ಟ್ ಐಸ್ ಹಾಕಿ ಹ್ಯಾಸ್ ಬಿನ್ ಡ್ರಾಪ್ಡ್ ಅಂತ ಇದೆ, ಬಟ್ ಇಟ್ ವಾಸ್ ಫೀಚರ್ಡ್, ಅದಕ್ಕೆ ಬಿ ಮಾತ್ರ ಕರೆಕ್ಟ್ ಆಗುತ್ತೆ. ಫಸ್ಟ್ ಆಪ್ಷನ್. 58th ಒನ್ ಅಮಾಂಗ್ ದ ಫಾಲೋಯಿಂಗ್ ಡಿಫೆನ್ಸ್ ಫೋರ್ಸಸ್ ಇನ್ ಇಂಡಿಯಾ ವಿಚ್ ಡಿಫೆನ್ಸ್ ಫೋರ್ಸ್ ಲೆಡ್ ದ ರಿಪಬ್ಲಿಕ್ ಡೇ 2026 ಪರೇಡ್ ಇನ್ ನ್ಯೂ ಡೆಲ್ಲಿ. ಕರೆಕ್ಟ್ ಆನ್ಸರ್ ಬಂದು ಇಂಡಿಯನ್ ನೇವಿ. ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 59th ಒನ್ ಇಲ್ಲಿ ರಾಂಗ್ಲಿ ಮ್ಯಾಚ್ಡ್ ಪೇರ್ಸ್ನ ನೀವು ಫೈಂಡ್ ಮಾಡಬೇಕು. ರಾಂಗ್ಲಿ ಮ್ಯಾಚ್ಡ್ ಅಂತ ಕೇಳಿದ್ದಕ್ಕೆ C and D ರಾಂಗ್ಲಿ ಮ್ಯಾಚ್ ಆಗಿದೆ, ರೈಟ್. ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ ಇಲ್ಲಿ.
ಸಿ ಲೋಧಿ ಗಾರ್ಡನ್ ಎಲ್ಲಿದೆ, ನ್ಯೂ ದೆಹಲಿಯಲ್ಲಿದೆ, ಬಟ್ ಆಗ್ರಾ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಆಚಾರ್ಯ ಜಗದೀಶ್ ಚಂದ್ರ ಬೋಸ್ ಇಂಡಿಯನ್ ಬೊಟಾನಿಕ್ ಗಾರ್ಡನ್ ಬಂದು ವೆಸ್ಟ್ ಬೆಂಗಾಲಲ್ಲಿದೆ, ನಾಟ್ ಕಟಕ್. 59ಗೆ ಥರ್ಡ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 60ನೇ ಕ್ವಶನ್ ನೀವು ನೋಡೋದಾದರೆ, ಕುಂಬಲಾರ್ಗ್ ವೈಲ್ಡ್ ಲೈಫ್ ಸ್ಯಾಂಚುರಿ ವಿಚ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಸ್ ECZ ಇಕೋ ಸೆನ್ಸಿಟಿವ್ ಝೋನ್ ಬೈ ಮಿನಿಸ್ಟರ್ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ರೀಸೆಂಟ್ಲಿ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂತಂದರೆ ಫೋರ್ತ್ ಆಪ್ಷನ್ ರಾಜಸ್ಥಾನ್ ಸರಿಯಾದ ಉತ್ತರ ಆಗುತ್ತೆ. 61ನೇದಕ್ಕೆ ಹೂ ಅಮಾಂಗ್ ದ ಫಾಲೋಯಿಂಗ್ ವೇರ್ ಚೀಫ್ ಗೆಸ್ಟ್ ಇನ್ ಇಂಡಿಯಾ 77th ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಅಂತ ಕೇಳಿದರೆ ಕರೆಕ್ಟ್ ಆನ್ಸರ್ ಬಂದು ಫಸ್ಟ್ ಆಪ್ಷನ್ C&D ಸರಿಯಾದ ಉತ್ತರ. 62ನೇದರಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಈ ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ 2025 ಪಡ್ಕೊಂಡಿರುವಂತಹ ರೆಸಿಪಿಯೆಂಟ್ಸ್ ನೇಮ್ ಇದೆ, ಯಾವ ಫೀಲ್ಡಲ್ಲಿ ಅವ್ರಿಗೆ ಅವಾರ್ಡ್ ಸಿಕ್ಕಿದೆ ಅನ್ನೋದು ನೀವು ಮ್ಯಾಚ್ ಮಾಡಬೇಕಾಗುತ್ತೆ. ಸರಿಯಾದ ಉತ್ತರ ಬಂದು ಫಸ್ಟ್ ಆಪ್ಷನ್ ಆಗುತ್ತೆ, A3 B1 C2 D4. ನೆಕ್ಸ್ಟ್ ಕ್ವೆಶನ್ 63ನೇ ಕ್ವೆಶನ್ ನೋಡಿದರೆ, ದ ನ್ಯೂಲಿ ಫೌಂಡ್ ಬೆಂಗಳೂರು ಮೆಟ್ರೋಪಾಲಿಟನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಇನ್ ಕರ್ನಾಟಕ ವಿಲ್ ಬಿ ಚೇರ್ಡ್ ಬೈ, ಅದನ್ನು ಚೇರ್ ಮಾಡೋದು ಅಂದರೆ ಚೇರ್ ಪರ್ಸನ್ ಯಾರಾಗಿರ್ತಾರೆ ಅಂದರೆ ಚೀಫ್ ಮಿನಿಸ್ಟರ್. ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 64th ಒನ್ ಕರ್ನಾಟಕ ಸ್ಟೇಟ್ ವೂಲನ್ ಹ್ಯಾಂಡ್ಲೂಮ್ ವೀವರ್ಸ್ ನಾನ್ ಖಾದಿ ಕೋಆಪರೇಷನ್ ಸೊಸೈಟೀಸ್ ಫೆಡರೇಷನ್ ಲಿಮಿಟೆಡ್ ಈಸ್ ಲೊಕೇಟೆಡ್ ಇನ್, ಎಲ್ಲಿದೆ ಅಂದರೆ ಚಳ್ಳಕೆರೆಯಲ್ಲಿದೆ, ಫಸ್ಟ್ ಆಪ್ಷನ್. 65th ಒನ್ 4 ಜನತಾ ಬಜಾರ್ಸ್ ಆಟ್ ಬೆಂಗಳೂರು ಆರ್ ಬೀನ್ ರನ್ ಬೈ, ಅದನ್ನು ರನ್ ಮಾಡೋದು ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಕನ್ಸ್ಯೂಮರ್ಸ್ ಫೆಡರೇಷನ್, ಥರ್ಡ್ ಆಪ್ಷನ್ ಸರಿಯಾಗುತ್ತೆ. ಹೂ ಇಸ್ ದ ಕರೆಂಟ್ ಚೇರ್ಪರ್ಸನ್ ಆಫ್ VGIT ಯಾರಂತ ಕೇಳಿದರೆ ಫೋರ್ತ್ ಆಪ್ಷನ್ S ಗೋಪಾಲಕೃಷ್ಣನ್, ಇದು ಸರಿಯಾದ ಉತ್ತರ ಆಗುತ್ತೆ. 67ನೇ ಕ್ವಶನ್ ನೋಡೋದಾದರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಸೆನ್ಸಸ್ ಆಫ್ ಇಂಡಿಯಾ 2027. ಕೊಟ್ಟಿರುವಂಥ 2 ಸ್ಟೇಟ್ಮೆಂಟಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ, ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಯಾಕಂದರೆ ಇಟ್ ವಿಲ್ ಬಿ ಸೆಕೆಂಡ್ ಸೆನ್ಸಸ್ ಬೈ ಡಿಜಿಟಲ್ ಮೀನ್ಸ್ ಇನ್ ಇಂಡಿಯಾ ಅಂತ ಇದೆ, ಬಟ್ ಇಟ್ ಈಸ್ ದ ಫಸ್ಟ್ ಸೆನ್ಸಸ್ ಬೈ ಡಿಜಿಟಲ್ ಮೀನ್ಸ್, ಕಂಪ್ಲೀಟ್ ಡಿಜಿಟಲೈಸೇಷನ್ ಇಂದ. 68th ಒನ್ ನೇಮ್ ದ ಕನ್ನಡ ರೈಟರ್ ಹೂ ಹ್ಯಾಸ್ ವಾನ್ ಕೇಂದ್ರೀಯ ಸಾಹಿತ್ಯ ಅಕಾಡೆಮಿ ಅವಾರ್ಡ್ 2024 ಫಾರ್ ಬುಕ್ ನುಡಿಗಳ ಅಳಿವು, ಇದನ್ನು ಬರೆದವರು ಯಾರಂದರೆ KV ನಾರಾಯಣ, ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 69ನೇದರಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ, ಮ್ಯೂಸಿಷಿಯನ್ಸ್ ನೇಮ್ ಕೊಟ್ಟು ಯಾವ ಇನ್ಸ್ಟ್ರೂಮೆಂಟ್ ಅವರು ಪ್ಲೇ ಮಾಡ್ತಾ ಇದ್ರು ಅನ್ನೋದನ್ನು ಕೊಟ್ಟಿದ್ದಾರೆ. ಕರೆಕ್ಟಾಗಿ ಮ್ಯಾಚ್ ಮಾಡಿದರೆ ಥರ್ಡ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ, A4 B3 C1 D2. 70ನೇ ಕ್ವಶನ್ ಬಂದು, India's LVM-3 launch vehicle successfully launched the CMS-03 satellite on November 2, 2025. CMS-03 is a dash satellite. ಯಾವ ಸ್ಯಾಟಲೈಟ್ ಅಂದರೆ ಅದು ಕಮ್ಯುನಿಕೇಷನ್ ಸ್ಯಾಟಲೈಟ್ ಆಗುತ್ತೆ, ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. 71st one, the 3 language formula for language learning was recommended by Kothari committee, ಫೋರ್ತ್ ಆಪ್ಷನ್ ಕರೆಕ್ಟ್ ಆಗುತ್ತೆ. 72ನೇದು ಪ್ರೊಡಕ್ಷನ್ ಆಫ್ ಬಯೋ ಇಥನಾಲ್ ಇಸ್ ಥ್ರೂ ಫರ್ಮೆಂಟೇಷನ್ ಆಫ್ ಡ್ಯಾಶ್ ಅಂತ ಅಂದರೆ ಶುಗರ್ ಮತ್ತು ಸ್ಟಾರ್ಚ್ನ ಫರ್ಮೆಂಟೇಷನ್ ಮಾಡಿ ಬಯೋಥಿನಾಲ್ ಪ್ರೊಡ್ಯೂಸ್ ಮಾಡ್ತಾರೆ, ಫೋರ್ತ್ ಆಪ್ಷನ್ ಸರಿಯಾಗುತ್ತೆ. 73rd ಒನ್ ಸ್ಯಾಟರ್ನಿಸಮ್ ಆ್ಯಂಡ್ ಪ್ಲಂಬಿಸಮ್ ರೆಫರ್ಸ್ ಟು ಲೆಡ್ ಕಂಟ್ಯಾಮಿನೇಷನ್, ಇವು ಲೆಡ್ ಕಂಟ್ಯಾಮಿನೇಷನಿಂದ ಆಗುವಂಥ ಥಿಂಗ್ಸ್, ರೈಟ್. 74ನೇದು ವಾಟ್ ಈಸ್ ದ ಪ್ರೈಮರಿ ರೋಲ್ ಆಫ್ ಸಿವಿಲ್ ಸೊಸೈಟಿ ಇನ್ ಡೆಮೋಕ್ರೆಟಿಕ್ ಗವರ್ನೆನ್ಸ್ ಅಂದರೆ ಟು ಹೋಲ್ಡ್ ದ ಸ್ಟೇಟ್ ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಇದನ್ನೆಲ್ಲ ಅಪ್ಹೋಲ್ಡ್ ಮಾಡೋಕ್ಕೆ, ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 75ನೇ ಕ್ವಶನ್ ನೋಡೋದಾದರೆ, ವೈ ಡಿಡ್ ಗಾಂಧೀಜಿ ಗೋ ಟು ಸೌತ್ ಆಫ್ರಿಕಾ ಅಂದರೆ ಒಂದು ಗುಜರಾತಿ ಬಿಸ್ನೆಸ್ ಮ್ಯಾನ್ ಅವರ ಕೇಸ್ ಫೈಟ್ ಮಾಡೋಕ್ಕೆ ಅವ್ರು ಹೋಗಿರ್ತಾರೆ ಫಸ್ಟ್, ಸೊ ಥರ್ಡ್ ಆಪ್ಷನ್ ಸರಿಯಾಗುತ್ತೆ ಇಲ್ಲಿ. 76ನೇದು ಅಗೇನ್ ಆವರೇಜ್ ಮೇಲೆ ಕ್ವಶನ್ ಇದೆ, 164 ರನ್ಸ್ ಕರೆಕ್ಟ್ ಉತ್ತರ ಆಗುತ್ತೆ, ಫೋರ್ತ್ ಆಪ್ಷನ್. 77ನೇದು ಇಲ್ಲಿ ಕೊಟ್ಟಿರುವಂಥ ABCDನ ಸಿಂಬಲ್ ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಹಾಕಿ ಸಾಲ್ವ್ ಮಾಡಿದಾಗ 14 ಬರುತ್ತೆ, ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. ಇಲ್ಲಿ ಮಿಸ್ಸಿಂಗ್ ಸೀರೀಸ್ ನೋಡೋದಾದರೆ 78ಗೆ ಥರ್ಡ್ ಆಪ್ಷನ್ 37/238 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 79ನೇದು ಹೌ ಮೆನಿ ಡಿಜಿಟ್ಸ್ ಇನ್ ಆಲ್ ಆರ್ ರಿಕ್ವೈರ್ಡ್ ಟು ರೈಟ್ ದ ನಂಬರ್ಸ್ ಫ್ರಮ್ 1 to 70 ಅಂದರೆ 131, ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 80ನೇದು ಎಟ್ ವಾಟ್ ಟೈಮ್ ಬಿಟ್ವೀನ್ 4 and 5 o'clock ವಿಲ್ ಹ್ಯಾಂಡ್ಸ್ ಆಫ್ ಕ್ಲಾಕ್ ಬಿ ಎಟ್ ರೈಟ್ ಆ್ಯಂಗಲ್ ಅಂದರೆ ಮೂರನೇ ಆಪ್ಷನ್ ಸರಿಯಾಗುತ್ತೆ. ಓಕೆ, 4 hours and 38 2/11 81ನೇದಕ್ಕೆ ಒಂದು ಪ್ರೊಬ್ಯಾಬಿಲಿಟಿ ಕ್ವಶನ್ ಇದೆ, ಇಲ್ಲಿ ಕರೆಕ್ಟ್ ಆದ ಉತ್ತರ ಬಂದು ಇಲ್ಲಿ 81/7776 ಆಗಬೇಕು, ಇಲ್ಲಿ 7/7776 ಅಂತ ಕೊಟ್ಟಿದ್ದಾರೆ. ನನಗೆ ಕೇಳಿದರೆ ಇದನ್ನು ನೀವು ಸಾಲ್ವ್ ಮಾಡಿ ಅಬ್ಜೆಕ್ಷನ್ ಫೈಲ್ ಮಾಡ್ಬೋದು, ಇಲ್ಲಿ 81 ಬರಬೇಕಿತ್ತು, ರೈಟ್. 82ನೇ ಕ್ವಶನ್,
ಮ್ಯಾಚ್ ದ ಫಾಲೋಯಿಂಗ್ ಮೆಟೆರಾಲಜಿಕಲ್ ಸ್ಟೇಷನ್ ಎಲ್ಲಿದೆ ಮತ್ತು ಯಾವ ಸ್ಟೇಟಲ್ಲಿ ಲೊಕೇಟೆಡ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೇಳಿದರೆ ಕೂಡ ಹತ್ತಿರದ ಆನ್ಸರ್ ಬಂದು ಫೋರ್ತ್ ಆಪ್ಷನ್ ಆಗುತ್ತೆ. ಬಟ್ ಇಲ್ಲಿ ಕೂಡ ಎರರ್ ಏನಿದೆ ಅಂತಂದರೆ ಪುಲಿಂಗೋಟ್ ಬಂದು ಅದು ಕೂಡ ಕೇರಳದಲ್ಲೇ ಇದೆ, ಪಿರಮಿಡ್ ಅಂತ ಬಂದು ಅದು ಕೂಡ ಕೇರಳದಲ್ಲಿದೆ. ಇಲ್ಲಿ ಕರ್ನಾಟಕದಲ್ಲಿ ಇರುವಂಥದ್ದು ಯಾವುದು ಮೆನ್ಷನ್ ಆಗಿಲ್ಲ. ಸೊ ಇದನ್ನು ನೀವು ಅಬ್ಜೆಕ್ಷನ್ ರೈಸ್ ಮಾಡ್ಬೋದು. 82nd ಕ್ವಶನ್. 83rd ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕಾಲ್ಡ್ ಆಸ್ ವೈಟ್ ಗೋಲ್ಡ್. ಸೊ ಇಲ್ಲಿ ನೀವು ನೋಡಿದರೆ ಎರಡಕ್ಕೂ ವೈಟ್ ಗೋಲ್ಡ್ ಅಂತ ಕರೀತಾರೆ. ಕಾಟನ್ಗೂ ಕರೀತಾರೆ, ಲಿಥಿಯಮ್ಗೂ ಕರೀತಾರೆ. ಕಾಟನ್ಗೆ ಇಕಾನಮಿಕ್ ಟರ್ಮ್ಸಲ್ಲಿ ವೈಟ್ ಗೋಲ್ಡ್ ಅಂತಾರೆ, ಬಿಕಾಸ್ ಕಾಟನ್ ಪ್ರೊಡಕ್ಷನಿಂದ ಎಕಾನಮಿ ಜಾಸ್ತಿ ಇಂಪ್ರೂವ್ ಆಗಿತ್ತು ಅಂತ ಹೇಳಿ. ಬಟ್ ಇಲ್ಲಿ ಲಿಥಿಯಮ್ ಈಸ್ ದ ಮೋಸ್ಟ್ ಸೂಟೇಬಲ್ ಆನ್ಸರ್. ಬಟ್ ಸಮ್ಟೈಮ್ಸ್ ಕಾಟನ್ಗೂ ಕೂಡ ಕರೆದಿರೋದ್ರಿಂದ ಬೋತ್ ಅಂತ ಕೊಡ್ಬೋದು ಅನ್ಸುತ್ತೆ. 84th ಒನ್, ಘಾಟ್ಸ್ ಮತ್ತು ಕನೆಕ್ಟಿಂಗ್ ಬಿಟ್ವೀನ್. ಇದರಲ್ಲಿ ಯಾವುದು ಸರಿಯಾದ ಪೇರ್ ಅಂದರೆ ಬಿ ಆ್ಯಂಡ್ ಸಿ ಓನ್ಲಿ. ಓಕೆ, 84th ಥರ್ಡ್ ಆಪ್ಷನ್ ಸರಿಯಾದ ಉತ್ತರ. 85th ರೈಟ್ ದ ಸಾಲ್ಟ್ಸ್ ಫೌಂಡ್ ಇನ್ ಓಷನ್ ಇನ್ ಡಿಕ್ರೀಸಿಂಗ್ ಆರ್ಡರ್, ಅಂದರೆ ಹೈಯೆಸ್ಟ್ ಸಿಗೋದ್ರಿಂದ ಲೋಯೆಸ್ಟ್ವರೆಗೂ ಆ ಆರ್ಡರಲ್ಲಿ ಬರೆದ್ರೆ ಫೋರ್ತ್ ಆಪ್ಷನ್ ಸರಿಯಾಗುತ್ತೆ. 86 ಒನ್, ಹೈ ಸಿ ಇಸ್ ಅ ಡ್ಯಾಶ್. ಸೊ ಹೈ ಸಿ ಅಂದರೆ ಏರಿಯಾ ಆಫ್ ಇಂಟರ್ನ್ಯಾಷನಲ್ ವಾಟರ್ಸ್ ಓಪನ್ ಟು ಆಲ್ ನೇಷನ್ಸ್, ಅಲ್ಲಿ ಎಲ್ಲ ನೇಷನ್ ಅವರು ಎಕ್ಸ್ಪೆಡಿಷನ್ ಮಾಡ್ಬೋದು. 86th ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. 87th ಒನ್, ರೀಡ್ ದ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ರೇನ್ಬೋ ರೆವಲ್ಯೂಷನ್. ಓಕೆ, ಸೊ ಇದಕ್ಕೆ ಕೊಟ್ಟಿರುವಂಥ ಸ್ಟೇಟ್ಮೆಂಟಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಎ ಆ್ಯಂಡ್ ಸಿ ಓನ್ಲಿ ಸರಿಯಾಗಿದೆ. ಬಿ ಏನಕ್ಕೆ ತಪ್ಪಂದರೆ ಇಟ್ ವಾಸ್ ಸ್ಟಾರ್ಟೆಡ್ ಇನ್ 2000 ನಾಟ್ 1960. ಸೊ ಬಿ ಆಪ್ಷನ್ ಈಸ್ ರಾಂಗ್. ಆ್ಯಂಡ್ ಕಮಿಂಗ್ ಟು ಡಿ, ಪ್ರಿಪ್ರೇಷನ್ ಆಫ್ ವರ್ಮಿ ಕಂಪೋಸ್ಟ್ ಈಸ್ ಮೇನ್ ಆಬ್ಜೆಕ್ಟಿವ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ನಾಟ್ ಅ ಮೇನ್ ಆಬ್ಜೆಕ್ಟಿವ್, ಇಟ್ ಈಸ್ ಒನ್ ಆಫ್ ದ ಆಬ್ಜೆಕ್ಟಿವ್. 88th ಕ್ವಶನ್ ನೋಡೋದಾದರೆ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಇಲ್ಲಿ ಲಿಸ್ಟ್ 1ಅಲ್ಲಿ GI ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ, ಲಿಸ್ಟ್ 2 ಅಲ್ಲಿ ಸ್ಟೇಟ್ ಇದೆ. ಸೊ ಕರೆಕ್ಟ್ ಮ್ಯಾಚ್ ಮಾಡೋದು ನೋಡೋದಾದರೆ ಫೋರ್ತ್ ಆಪ್ಷನ್ A4 B3 C2 D1 ಸರಿಯಾದ ಉತ್ತರ ಆಗುತ್ತೆ. 89th VBG ರಾಮ್ಜಿ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಬಂದು ಥರ್ಡ್ ಆಪ್ಷನ್ ಆಗುತ್ತೆ. 90th ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಐಟಮ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ಎಸ್ಟಿಮೇಷನ್ ಆಫ್ ನೇಷನಲ್ ಇನ್ಕಮ್ ಅಂತ ಕೇಳಿದರೆ ಥರ್ಡ್ ಆಪ್ಷನ್ ಬಿ ಆ್ಯಂಡ್ ಸಿ ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಹೌಸ್ ವೈಫ್ಸ್ನ ಸರ್ವಿಸ್ ಮತ್ತು DRA ಬ್ಲ್ಯಾಕ್ ಮಾರ್ಕೆಟ್ ಇನ್ಕಮ್ನ ಕೌಂಟ್ ಮಾಡಲ್ಲ ಬಿ ಆ್ಯಂಡ್ ಸಿ. ಸೊ ಯಾವುದು ನಾಟ್ ಇನ್ಕ್ಲೂಡೆಡ್ ಅಂತ ಕೇಳಿದಕ್ಕೆ ಥರ್ಡ್ ಆಪ್ಷನ್. ನೆಕ್ಸ್ಟ್ ಕ್ವೆಶನ್ 91st ಕ್ವೆಶನ್ ಬಂದು ವಿಚ್ ಆಫ್ ದ ಫಾಲೋಯಿಂಗ್ ಬಾಡೀಸ್ ಆರ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದರೆ ಇದಕ್ಕೆ ಫೋರ್ತ್ ಆಪ್ಷನ್ ಬಿ ಆ್ಯಂಡ್ ಸಿ ಓನ್ಲಿ ಸರಿಯಾದ ಉತ್ತರ ಆಗುತ್ತೆ. 92nd ಒನ್, ದ ಇಂಡಸ್ ಸಿವಿಲೈಸೇಷನ್ ಹ್ಯಾಡ್ ಬೀನ್ ಎಕ್ಸ್ಟೆಂಡೆಡ್ 12,99,600 ಸ್ಕ್ವೇರ್ ಕಿಲೋಮೀಟರ್ಸ್. ಇದು ಸರಿಯಾಗಿದೆ ಸ್ಟೇಟ್ಮೆಂಟ್. ಬಿ ಸ್ಟೇಟ್ಮೆಂಟ್ ನೋಡಿದರೆ ಇಂಡಸ್ ಸಿವಿಲೈಸೇಷನ್ ವಾಸ್ ಸ್ಮಾಲರ್ ದ್ಯಾನ್ ಈಜಿಪ್ಟ್ ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಅಂತ ಇದೆ. ಬಟ್ ಇಂಡಸ್ ಸಿವಿಲೈಸೇಷನ್ ವಾಸ್ ಲಾರ್ಜೆಸ್ಟ್ ಅಮಾಂಗ್ ದ 4 ಓಲ್ಡೆಸ್ಟ್ ಸಿವಿಲೈಸೇಷನ್ಸ್. ರೈಟ್, ಅದಕ್ಕೆ ಬಿ ತಪ್ಪಾಗಿದೆ. ಸೆಕೆಂಡ್ ಆಪ್ಷನ್ ಎ ಈಸ್ ಕರೆಕ್ಟ್, ಬಿ ಈಸ್ ಇನ್ಕರೆಕ್ಟ್. ನೆಕ್ಸ್ಟ್ 93rd ಇಲ್ಲಿ ಕೊಟ್ಟಿರುವಂಥ ಇವೆಂಟ್ಸ್ನ ನೀವು ಕ್ರೊನಾಲಜಿಕಲ್ ಆರ್ಡರಲ್ಲಿ ಇದು ಮಾಡಬೇಕು, ಅರೇಂಜ್ ಮಾಡಬೇಕು. ಫೋರ್ತ್ ಆಪ್ಷನ್ ಸರಿಯಾಗುತ್ತೆ, CBDA. 94th ಕ್ವೆಶನ್ ನೋಡೋದಾದರೆ ನೀವು 3 ಮಾನ್ಯುಮೆಂಟ್ಸ್ ಕೊಟ್ಟಿದ್ರೆ ಇದರಲ್ಲಿ ಯಾವ ಮಾನ್ಯುಮೆಂಟ್ಸ್ ಇಬ್ರಾಹಿಂ ಆದಿಲ್ ಶಾ 2ಗೆ ಅಸೋಸಿಯೇಟೆಡ್ ಆಗಿದೆ ಅಂತಂದರೆ ಥರ್ಡ್ ಆಪ್ಷನ್ ಎ ಆ್ಯಂಡ್ ಬಿ ಓನ್ಲಿ. 95th ಒನ್, ಐಡೆಂಟಿಫೈ ದ ಕನ್ನಡ ನ್ಯೂಸ್ ಪೇಪರ್ ಸ್ಟಾರ್ಟೆಡ್ ಬೈ ಎಂ ವೆಂಕಟ ಕೃಷ್ಣಯ್ಯ ಇನ್ ಮೈಸೂರು ಸ್ಟೇಟ್ ಟು ಪ್ರಮೋಟ್ ನೇಷನಲಿಸಮ್ ಆ್ಯಂಡ್ ಡೆಮೋಕ್ರೆಟಿಕ್ ಐಡಿಯಲ್ಸ್ ಅಂತ ಇದೆ. ಬಟ್ ಇಲ್ಲಿ ಸರ್ಚ್ ಮಾಡಿ ನೋಡಿದಾಗ ಇಲ್ಲಿ ಕೊಟ್ಟಿರುವಂಥ 4 ನ್ಯೂಸ್ ಪೇಪರ್ಸ್ ಕೂಡ ಇಟ್ ವಾಸ್ ಸ್ಟಾರ್ಟೆಡ್ ಬೈ ಹಿಮ್. ರೈಟ್, ಇದರಲ್ಲಿ ಮೇನ್ ಆಗಿ ನೇಷನಲಿಸಮ್ ಮತ್ತು ಡೆಮೋಕ್ರೆಟಿಕ್ ಐಡಿಯಲ್ಸ್ ಪ್ರಮೋಟ್ ಮಾಡೋಕ್ಕೇ ಎಲ್ಲನೂ ಮಾಡಿರೋದ್ರಿಂದ ಇದು ಕೂಡ ನೋಡಬೇಕಾಗತ್ತೆ ಏನು ಆನ್ಸರ್ ಅಂತ. ಇಲ್ಲಿ ಕೊಟ್ಟಿರುವಂಥ ಎಲ್ಲ ಆಪ್ಷನ್ ಕೂಡ ಕರೆಕ್ಟ್ ಆಗುತ್ತೆ. 96ನೇ ಕ್ವೆಶನ್ನು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಡೊಂಡಿಯಾ ವಾಗ್. ಸೊ ಇಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟಲ್ಲಿ 2 ಸ್ಟೇಟ್ಮೆಂಟ್ಸ್ ಮಾತ್ರ ಕರೆಕ್ಟ್ ಆಗಿದೆ, ಎ ಮತ್ತು ಡಿ ತಪ್ಪಾಗಿದೆ. ಸೊ ಕರೆಕ್ಟ್ ಆನ್ಸರ್ ಸೆಕೆಂಡ್ ಆಪ್ಷನ್. 97th ಮ್ಯಾಚ್ ದ ಫಾಲೋಯಿಂಗ್ ಇದೆ. ಮ್ಯಾಚ್ ದ ಫಾಲೋಯಿಂಗ್ ಯಾರು ಯಾವ ಬುಕ್ಸ್ನ ಬರೆದಿದ್ದಾರೆ, ವರ್ಕ್ ಲೈಕ್ ಆಥರ್ ಆ್ಯಂಡ್ ದೇರ್ ವರ್ಕ್ಸ್ ಯಾವ ಬುಕ್ಸ್ ಅಂತ. ಅದಕ್ಕೆ ಸರಿಯಾದ ಉತ್ತರ ಥರ್ಡ್ ಆಪ್ಷನ್ ಆಗುತ್ತೆ, A4 B3 C1 D2. 98ನೇ ಕ್ವೆಶನ್ ನೋಡೋದಾದರೆ ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಅದರಲ್ಲಿ ಯಾವುದು ಕರೆಕ್ಟ್ಲಿ ಮ್ಯಾಚ್ಡ್ ಪೇರ್ ಅಂತ ಕೇಳಿದ್ದಾರೆ. ಇಲ್ಲಿ 2 ಪೇರ್ಸ್ ಮಾತ್ರ ಕರೆಕ್ಟ್ಲಿ ಮ್ಯಾಚ್ ಆಗಿದೆ, ಬಿ ಆ್ಯಂಡ್ ಡಿ ತಪ್ಪಾಗಿರೋದ್ರಿಂದ 98th 2 ಪೇರ್ಸ್ ಓನ್ಲಿ ಸರಿಯಾದ ಉತ್ತರ ಆಗುತ್ತೆ.
99ಗೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ಕೃಷ್ಣ ರಾಜ ಒಡೆಯರ್ 4. ಇದು ಫಸ್ಟಲ್ಲಿ ಹಿ ವಾಸ್ 24th ಕಿಂಗ್ ಆಫ್ ಮೈಸೂರು, ನಾಟ್ 25th, ಅದಕ್ಕೆ ತಪ್ಪಾಗುತ್ತೆ. ಹಿ ವಾಸ್ ಚಾನ್ಸಲರ್ ಆಫ್ ಬನಾರಸ್ ಹಿಂದೂ ಯೂನಿವರ್ಸಿಟಿ, ನಾಟ್ ಫಸ್ಟ್ ವೈಸ್ ಚಾನ್ಸಲರ್, ಅದಕ್ಕೆ ಇದು ಕೂಡ ತಪ್ಪಾಗಿರೋದ್ರಿಂದ ನೈದರ್ 1 or 2 ಸರಿಯಾದ ಉತ್ತರ ಆಗುತ್ತೆ 99ನೇ ಕ್ವಶನ್ಗೆ. 100 ಆ್ಯಂಡ್ ಲಾಸ್ಟ್ ಕ್ವಶನ್ ಈ ಕ್ವಶನ್ ಪೇಪರಲ್ಲಿ, ವಿತ್ ರೆಫರೆನ್ಸ್ ಟು ಎಕನಾಮಿಕ್ ರಿಫಾರ್ಮ್ಸ್ ಆಫ್ ಅಲ್ಲಾವುದ್ದೀನ್ ಖಿಲ್ಜಿ, ಟರ್ಮ್ ಸೆರಾಯಿ ಆದಿಲ್ ರೆಫರ್ಸ್ ಟು ಸೆಂಟ್ರಲ್ ಮಾರ್ಕೆಟ್ ಫಾರ್ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಆ್ಯಂಡ್ ಇಂಪೋರ್ಟೆಡ್ ಕ್ಲಾತ್. ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಸೊ ಇಲ್ಲಿ ನಾವು 100 ಕ್ವಶನ್ಸ್ನ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಏನಾದರೂ ಡೌಟ್ಸ್ ಅಥವಾ ಎಕ್ಸ್ಪ್ಲನೇಷನ್ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಪೇಪರ್ 2 ಕೂಡ ಈ ವಿಡಿಯೋ ಬರುತ್ತೆ, ಈಗ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಬೈ ಬೈ.